ಭಾರೀ ಮಳೆಯಿಂದ ಜೀವನದಿಗಳಲ್ಲಿ ಹರಿವು ಹೆಚ್ಚಳ ಆಗಿದೆ. ಮಂಗಳೂರಿನ ಮುಲ್ಕಿ, ಹಳೆಯಂಗಡಿ, ಪಾವಂಜೆ ಭಾಗದಲ್ಲಿ ಮುಳುಗಡೆಯ ಆತಂಕವನ್ನ ಕೂಡ ಆ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಮುಲ್ಕಿ ಭಾಗದಲ್ಲಿ ಜೀವನದಿ ನಂದಿನಿ ತುಂಬಾ ಉಕ್ಕಿ ಹರಿತಾ ಇದೆ. ನಂದಿನಿ ಹಾಗೂ ಶಾಂಭವಿ ನದಿ ನೀರಿನ ಹರಿವು ದಿಢೀರಂತೆ ಏರಿಕೆ ಆಗಿದೆ. ಕೃಷಿ ಭೂಮಿ ಸೇರಿ ಹಲವು ಜನವಸತಿ ಪ್ರದೇಶಗಳಿಗೆ ಆತಂಕ ಶುರುವಾಗಿದೆ. ಕಟೀಲು, ಮುಲ್ಕಿ, ಕಿನ್ನಿಗೋಳಿ ಭಾಗದಲ್ಲಿ ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಈ ನಂದಿನಿ ಮತ್ತು ಶಾಂಭವಿ ದೊಡ್ಡ ನದಿಗಳಲ್ಲ, ಇವು ಸಣ್ಣ ಸಣ್ಣ ನದಿಗಳೇ. ಬಟ್ ಈಗ ತನ್ನ ಸ್ವರೂಪವನ್ನ ಇನ್ನೊಂದು ಸ್ವಲ್ಪ ರೌದ್ರ ರೂಪಕ್ಕೆ ಬದಲಾಯಿಸೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ನೆರೆ ಪೀಡಿತ ಪ್ರದೇಶ ಆಗತ್ತೆ ಅನ್ನೋ ಆತಂಕ ಕೂಡ ಇದೆ. ನಂದಿನಿ ಪ್ರತಿ ವರ್ಷ ಕೂಡ ನೆರೆಯನ್ನು ಸೃಷ್ಟಿ ಮಾಡುವಂತಹ ನದಿ ಸಾಮರ್ಥ್ಯ ಇದೆ. ಾದ್ಯಂತ ಮಳೆ ಮುಂದುವರೆದಿದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ನೀರು ನುಗ್ಗಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ನಾವೀಗ ಇರುವಂಥದ್ದು ನಂದಿನಿ ನದಿಯ ತಟದಲ್ಲಿದ್ದೇವೆ. ಕಟೀಲಿನಿಂದ ಹರಿದು ಬರುವಂಥ ನಂದಿನಿ ನದಿ ಏನಿದೆ, ಇದು ಸಮುದ್ರ ಸೇರಲಿಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಸಾಕಷ್ಟು ವೇಗವನ್ನು ಪಡ್ಕೊಂಡಿದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಬರ್ತಾ ಇದೆ. ಇದು ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಜೊತೆಗೆ ಇಡೀ ಜಿಲ್ಲಾದ್ಯಂತ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನದಿಗೆ ನೀರು ಸೇರ್ತಾ ಇದೆ. ಈಗಾಗಲೇ ನಾವು ಗಮನಿಸಬಹುದು, ಇದು ಮಣ್ಣು ಮಿಶ್ರಿತ ನೀರಾಗಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆದರೆ ನೆರೆ ಭೀತಿಯು ಎದುರಾಗುತ್ತೆ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬರುವಂಥ ನದಿ ನೀರನ್ನು ನಾವು ಗಮನಿಸ್ಬೋದು. ಇದು ಬೇರೆ ಬೇರೆ ಭಾಗದಿಂದ ನಂದಿನಿ ನದಿಗೆ ಸೇರಲಿಕ್ಕೆ ನೀರು ಬರ್ತಾ ಇರುವಂಥದ್ದು. ಅದು ಸುತ್ತಮುತ್ತಲಿನ ಕೆಲವೊಂದು ಪ್ರದೇಶಗಳಿಂದ ನೀರು ಅದು ಸಣ್ಣ ಸಣ್ಣ ಕಿರು ಸೇತುವೆಗಳ ಮೂಲಕ ಬರುವಂಥದ್ದು, ಕಿರು ಅಣೆಕಟ್ಟೆಗಳ ಮೂಲಕ ಬರುವಂಥದ್ದು ಎಲ್ಲವೂ ಬಂದು ಈಗ ನಂದಿನಿ ನದಿಗೆ ಸೇರ್ತಾ ಇದೆ. ಹೀಗಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿಯೂ ಎದುರಾಗಿದೆ. ಈ ನದಿಯ ಸಮೀಪದಲ್ಲಿರುವಂಥ ಕೆಲವೊಂದು ತಗ್ಗು ಪ್ರದೇಶಗಳನ್ನು ಗಮನಿಸಿದರೆ ಈಗಾಗಲೇ ಕೆಲವೊಂದು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ. ಹಾಗಾಗಿ ಆ ಭಾಗದಲ್ಲಿರುವಂಥ ಮನೆಯ ಜನರಿಗೆ ಆತಂಕ ಎದುರಾಗಿದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲೇ ಸಾಕಷ್ಟು ಮನೆಗಳಿದೆ. ಇಲ್ಲೂ ಗಮನಿಸುವುದಾದರೆ ಸಾಕಷ್ಟು ಮನೆಗಳು ತಗ್ಗು ಪ್ರದೇಶದಲ್ಲೇ ಇದೆ. ನದಿಗೆ ಸಮೀಪದಲ್ಲೇ ಮನೆ ಇರೋದ್ರಿಂದ ಆ ಮನೆಗಳಿಗೂ ಮುಂದಿನ ದಿನಗಳಲ್ಲಿ ನೀರು ನುಗ್ಗುವಂಥ ಭೀತಿ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು 2 ದಿನಗಳ ಕಾಲ ನಿರಂತರವಾಗಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಮತ್ತಷ್ಟು ಮಳೆ ಆದರೆ ಈ ಪ್ರದೇಶದಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ. ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ನದಿ ಪಾತ್ರದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಕೆಲವೊಂದು ಕಡೆಗಳಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದರೆ, ಮತ್ತಷ್ಟು ನೆರೆಯ ಭೀತಿ ಎದುರಾದರೆ ಆ ಪ್ರದೇಶದಲ್ಲಿರುವಂಥ ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಬರುವ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಬನ್ನಿ ಹಾಗಾದರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಉಡುಪಿಯಲ್ಲಂತೂ ಸ್ವಲ್ಪ ಮಳೆ ಬಿಡುವು ಕೊಟ್ಟಿದೆ, ಬಟ್ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿ? ರಕ್ಷಣಾ ಕಾರ್ಯಾಚರಣೆಗೆ ಅಂತಲೇ ಸಪ್ರೇಟಾಗಿ ಏನಾದರೂ ಟೀಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ? ಯಾಕೆಂದರೆ ಈ ಶಾಂಭವಿ ನದಿಯೆಲ್ಲ ಉಕ್ಕಿ ಹರಿತಾ ಇರೋದ್ರಿಂದ ಮತ್ತಷ್ಟು ಪ್ರವಾಹ ಜಾಸ್ತಿ ಆಗ್ಬೋದು. ಮುಂಜಾಗ್ರತಾ ಕ್ರಮಗಳು ಏನೇನು ತಗೊಂಡಿದ್ದಾರೆ ಜಿಲ್ಲಾಡಳಿತ ಅಂತ? ಅರವಿಂದ್, ಇವತ್ತು ಸದ್ಯ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಿದೆ. ಮತ್ತಷ್ಟು ಮಳೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇವತ್ತು ಹವಾಮಾನ ಇಲಾಖೆ ಹೇಳಿದೆ. ಇವತ್ತು ಜಿಲ್ಲಾದ್ಯಂತ ಆರೆಂಜ್ ಅಲರ್ಟ್ ಇದೆ. ಹಾಗಾಗಿ ಮತ್ತೆ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಇವತ್ತು ಇಡೀ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಆದರೆ ಬೆಳಿಗ್ಗೆಯಿಂದ ಅಷ್ಟೇನು ದೊಡ್ಡ ಮಟ್ಟದ್ದು ಮಳೆ ಆಗಿಲ್ಲ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥದ್ದೇ ಈ ಭಾಗದ ಜೀವನದಿಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಮಳೆ ಆದರೆ ಇಲ್ಲಿನ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತದೆ. ಹಾಗಾಗಿ ನೇತ್ರಾವತಿ ಆಗಿರ್ಬೋದು, ಕುಮಾರಧಾರ, ಶಾಂಭವಿ, ಫಲ್ಗುಣಿ, ನಂದಿನಿ, ಈ ರೀತಿಯಾದಂಥ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಹಾಗಾಗಿ ನದಿ ಪಾತ್ರದಲ್ಲಿರುವಂಥ ತಗ್ಗು ಪ್ರದೇಶದ ಮನೆಗಳೇನಿದೆ ಅಲ್ಲಿಗೆಲ್ಲ ಭೀತಿ ಎದುರಾಗಿದೆ. ಮತ್ತಷ್ಟು ಈ ಜಿಲ್ಲೆಯಲ್ಲಿ ಮಳೆ ಆದರೆ ಮತ್ತಷ್ಟು ಆತಂಕ ಸೃಷ್ಟಿಯಾಗುತ್ತೆ. ಅಂದರೆ ಒಂದು ಕಡೆಯಿಂದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗುತ್ತೆ, ಜೊತೆಗೆ ಇಲ್ಲೂ ಮಳೆ ಆದರೆ ಮತ್ತೆ ಖಂಡಿತವಾಗಿಯೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ. ಕಳೆದ ರಾತ್ರಿಯಿಂದ ಅಷ್ಟೇನು ಹೆಚ್ಚಿನ ಪ್ರಮಾಣದ ಮಳೆ ಆಗಿಲ್ಲ. ಇವತ್ತು ಮತ್ತೆ ಮಳೆ ಆಗುತ್ತೆ ಅನ್ನುವಂಥ ಆತಂಕ ಇರೋದ್ರಿಂದ ಆ ಭಾಗದ ಜನರನ್ನ ಎಚ್ಚರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಜೊತೆಗೆ ಏನಾದರೂ ತೊಂದರೆ ಆಗುವಂಥದ್ದು ಗೊತ್ತಾದರೆ ತಕ್ಷಣಕ್ಕೆ ಅಲ್ಲಿಂದ ಸ್ಥಳಾಂತರ ಆಗಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಜೊತೆಗೆ ಇಡೀ ಜಿಲ್ಲೆಯಲ್ಲಿ NDRFನ 2 ತುಕಡಿಗಳು ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು, ಒಂದು ನಗರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೊಂದು. ಹಾಗಾಗಿ ಎಲ್ಲಾದರೂ ತೊಂದರೆ ಆದರೆ ಅಲ್ಲಿಗೆ ತಕ್ಷಣಕ್ಕೆ ಧಾವಿಸಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಸರ್ವಸನ್ನದ್ಧವಾಗಿ NDRF ಜೊತೆಗೆ SDRF ತಂಡವು
ಸನ್ನದ್ಧಾಗಿರುವಂಥದ್ದು. ಈವರೆಗೂ ಯಾವುದೇ ರೀತಿಯಾದಂಥ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿಲ್ಲ. ಅಂದರೆ ಪ್ರವಾಹದಲ್ಲಿ ಸಿಲುಕು ಹಾಕ್ಕೊಂಡುವಂಥದ್ದು ಅಥವಾ ಯಾರು ನದಿ ಪಾತ್ರದಲ್ಲಿರುವವರಿಗೆ ಆತಂಕ ಎದುರಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಇಲ್ಲ. ಆದರೆ ಇವತ್ತು ಮತ್ತಷ್ಟು ಮಳೆ ಆದರೆ ಎಲ್ಲ ನದಿಗಳು ತುಂಬಿ ಹರಿಯುತ್ತದೆ. ಆ ಸಂದರ್ಭದಲ್ಲಿ ತಗ್ಗು ಪ್ರದೇಶದ ಮನೆಗಳೇನಿದೆ ಅಲ್ಲೆಲ್ಲವೂ ನೀರು ನುಗ್ಗುವಂಥ ಭೀತಿ ಇದೆ. ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಜೊತೆಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಎಲ್ಲರೂ ಸನ್ನದ್ಧರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಏನಾದರೂ ಮಳೆ ಆದರೆ ಮತ್ತೆ ಸಂಜೆ ವೇಳೆಗೆ, ನಿನ್ನೆನೂ ಸಂಜೆ ವೇಳೆಗೆ ಭಾರೀ ಮಳೆ ಆಗಿತ್ತು, ಅದು ರಾತ್ರಿ ಕಡಿಮೆ ಆಗಿತ್ತು. ಹಾಗಾಗಿ ಇವತ್ತು ಅದು ಮುಂದುವರೆದರೆ ಮತ್ತಷ್ಟು ಆತಂಕ ಈ ಜಿಲ್ಲೆಯಲ್ಲಿರುವಂಥ ನದಿ ಪಾತ್ರದ ಜನರಿಗೆ ಇರುವಂಥದ್ದು. ಜೊತೆಗೆ ಸಮುದ್ರ ತೀರದಲ್ಲೂ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಮಳೆ ಆಗಿರೋದ್ರಿಂದ ಆ ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಅರವಿಂದ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕಳೆದ 3-4 ದಿವಸದಿಂದ ನಾವೇನು ಉಡುಪಿ ಮಂಗಳೂರು ಲೈವ್ ತಗೋತಾ ಇದ್ವಿ, ಎಲ್ಲ ರಿಪೋರ್ಟರ್ಸ್ ಪಾಪ ಅಂಬ್ರೆಲ್ಲ ಹಿಡ್ಕೊಂಡೇ ಲೈವ್ ಕೊಡ್ತಾ ಇದ್ರು. ಬಟ್ ಇವತ್ತು ಸ್ವಲ್ಪ ಅವ್ರ ಮುಖದ ಮೇಲೆ ಸೂರ್ಯ ಬಿದ್ದಿರೋದು ನೋಡಿದ್ರೆ ಇವತ್ತೊಂದು ಸ್ವಲ್ಪ ಹೊತ್ತು ಮಳೆ ಬಿಡ್ತಿ ಕೊಟ್ಟಿದೆ. ಬಟ್ ಅಗೈನ್ ಹವಾಮಾನ ಇಲಾಖೆ ಅವ್ರು ಹೇಳಿರೋ ಪ್ರಕಾರ ಮಧ್ಯಾಹ್ನದ ಮೇಲೆ ಮತ್ತೆ ಮಳೆ ಶುರುವಾಗುತ್ತೆ ಅಂತ. ಹಾಗಾಗಿ ಜನ ಆತಂಕದಲ್ಲಿದ್ದಾರೆ.